ಹಾಯ್, ಇಲ್ಲಿ ನಾನು ಸ್ವಾತಂತ್ರ್ಯೋತ್ಸವಕ್ಕೆ ಒನಕೆ ಓಬವ್ವನ ರೆಡಿ ಮಾಡಲಿಕ್ಕೆ ಹೇಳಿದ್ದಾರೆ ನನ್ನ ಮಗಳನ್ನು. ಹಾಗಾಗಿ ಅವಳಿಗೆ ಒನಕೆಯನ್ನು ಮಾಡಿಕೊಡ್ಬೇಕಿತ್ತು. ಎಕ್ಸ್ಪೆನ್ಸಿವ್ ಆಗಬಾರ್ದು, ಹಾಗೆ ವೇಟ್ ಕೂಡ ಜಾಸ್ತಿ ಆಗಬಾರ್ದು, ಎತ್ತಲಿಕ್ಕೆ ಕಷ್ಟ ಆಗುತ್ತಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಕಾರ್ಡ್ ಶೀಟನ್ನು ತೊಗೊಬಂದಿದ್ದೆ. ಹೇಗೆ ವೈಟ್ ಮತ್ತು ಎಲ್ಲೋ ಎಲ್ಲ ಸಿಗುತ್ತಲ್ಲ ಅದೇ ರೀತಿ ಬ್ಲ್ಯಾಕ್ ಕಲರ್ ತೊಗೊಂಡೆ. ಕಾರ್ಡ್ ಬೋರ್ಡ್ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಕಾರ್ಡ್ ಶೀಟನ್ನು ಯೂಸ್ ಮಾಡಿದೆ. ಒಂದಿನಕ್ಕೆಲ್ಲ ಆರಾಮಾಗಿ ಈಸಿಯಾಗಿ ಕ್ಯಾರಿ ಮಾಡುವಾಗಿರಬೇಕು, ಅವಳಿಗೂ ಹೆವಿ ಅನಿಸ್ಬಾರ್ದು ಅಂಥೇಳಿ. ಹಾಗೆ ಒಂದು ಗೋಲ್ಡನ್ ಕಲರ್ ಶೀಟ್ ಕೂಡ ತೊಗೊಂಡೆ. ಈ ರೀತಿಯಲ್ಲಿ ಅಡ್ಡ ಮತ್ತು ಉದ್ದಕ್ಕೆ ಹೈಟ್ ಎಷ್ಟು ಬೇಕೋ ನೋಡ್ಕೊಳ್ಳಿ. ನಾನು ಉದ್ದಕ್ಕೆ ಈ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡೆ. ಯಾಕೆ ಅಂತ ಕೇಳಿದರೆ ಅವಳಿಗೆ ಹೈಟಿಗೆ ಸರಿಯಾಗಿ ಮ್ಯಾಚ್ ಆಗುತ್ತೆ ಅಂಥೇಳಿ ಈ ರೀತಿಯಲ್ಲಿ ಸರ್ಕಲ್ ಸುರುಳಿ ಸುತ್ತಕೊಂಡೆ. ಆದರೆ ಎರಡೂ ಕಡೆಗೆ ಒನಕೆ ಮಾಡಿದಾಗ ಹೋಲ್ ಇರುತ್ತಲ್ವ, ಕಾರ್ಡ್ ಶೀಟಿಂದ ಮಾಡಿದಾಗ. ಅದಕ್ಕೋಸ್ಕರ ಹೋಲನ್ನು ಮುಚ್ಚೋಕ್ಕೋಸ್ಕರ 2 ಸ್ಕ್ವೇರ್ ಶೀಟನ್ನು ಅದರಲ್ಲೇ ಕಟ್ ಮಾಡಿಕೊಂಡು ಈ ರೀತಿಯಲ್ಲಿ ರೆಡಿ ಮಾಡಿದೆ. ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡೆ. ನೋಡಿ, ಈ ರೀತಿಯಲ್ಲಿ 2 ಶೀಟನ್ನು ಎರಡೂ ಕಡೆ ಕ್ಲೋಸ್ ಮಾಡಲಿಕ್ಕೆ ಎತ್ತಿಟ್ಕೊಳ್ಳಿ. ಮತ್ತು ಈಗ ರೋಲಾಗಿ ಈ ರೀತಿಯಲ್ಲಿ ಸುರುಳಿಸುತ್ರಿ. ಯಾಕೆಂತ ಕೇಳಿದರೆ ನಮಗೆ ಎಷ್ಟು ದಪ್ಪ ಬೇಕು ಒನಕೆ ಅಷ್ಟು ದಪ್ಪ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಈ ರೀತಿಯಲ್ಲಿ ಸುರುಳಿ ಸುತ್ತಕೊಂಡು ಅವಳು ಹೈಟಿಗೆ ಮ್ಯಾಚ್ ಆಗುತ್ತೋ ಇಲ್ಲವೋ ಅಂತ ಹೇಳ್ಕೊಂಡು ಒಂದು ಸರಿ ಚೆಕ್ ಮಾಡಿ ನೋಡಿದೆ, ಹಿಡಿದು ಮತ್ತು ಇದು ಮಾಡಿ. ಅವಳಿಗೆ ಖುಷಿ ತಡೆಯೋಕ್ಕಾಗಿಲ್ಲ, ಎಷ್ಟು ಈಸಿಯಾಗಿ ಆಯ್ತಲ್ಲ ಅಂತ ಹೇಳಿ ಸ್ವಲ್ಪ ಆಟ ಆಡಿದ್ಲು ಅದ್ರ ಜೊತೆಗೆ. ಈಗ ನೋಡಿ, ಸುರುಳಿ ಸುತ್ತಂಥ ಈ ಕಾರ್ಡ್ ಶೀಟನ್ನು ನೀಟಾಗಿ ಲಾಕ್ ಮಾಡಿಕೊಂಡೆ. ಅಲ್ಲಿ ಟಿಕ್ಸೋವನ್ನು ಯೂಸ್ ಮಾಡಿದೆ, ಗಮ್ ಟೇಪನ್ನು ಮೇಲಿಂದ ಕೆಳಗಡೆ ಕೂಡ ನಾನು ಗಮ್ ಟೇಪನ್ನು ಹಾಕಿ ಸೆಕ್ಯೂರ್ ಮಾಡಿಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಒಳಗಡೆಯಿಂದ ಸಣ್ಣ ಬೇಕು ಅಂತ ಹೇಳಿದರೆ ಅದನ್ನು ಸುರುಳಿ ಸುತ್ತಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಮಾಡಿದಾಗ ನಮಗೆ ಈಸಿಯಾಗಿ ಒನಕೆ ರೆಡಿ ಆಗುತ್ತೆ. ಎಷ್ಟು ಈಸಿ ಅಲ್ವಾ? ಎಸ್, ಈ ಒನಕೆ ಮಾಡುವಾಗ ಎಲ್ಲ ಮಕ್ಕಳು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಕೂತು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಒನಕೆ ರೆಡಿ ಆಗ್ತಾಯಿದೆ. ಈ ರೀತಿಯಲ್ಲಿ ಟಿಕ್ಸವನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಆಮೇಲೆ 2 ಸೈಡ್ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ನಲ್ವ, ಅದಕ್ಕೆ ಸರ್ಕಲಲ್ಲಿ ಶೀಟನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಲ್ಲಿ ಟಿಕ್ಸವನ್ನು ಹಾಕಿ ಗಮ್ ಟೇಪನ್ನು ಹಾಕಿ ಸೆಕ್ಯೂರ್ ಮಾಡಿಕೊಂಡೆ. ಈಗ 2 ಸೈಡ್ ಹೋಲ್ ಇದೆಯಲ್ಲ ಕ್ಲೋಸ್ ಮಾಡಬೇಕು. ಫಸ್ಟ್ ನಾನು ಒಂದು ಸೈಡ್ ಅಷ್ಟೇ ಕ್ಲೋಸ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ಆ ಹೋಲ್ ಎಷ್ಟಿದೆಯೋ ಅಷ್ಟೇ ಸರ್ಕಲನ್ನು ಕಟ್ ಮಾಡಿಕೊಂಡು ಅದೇ ರೀತಿ ಗೋಲ್ಡ್ ಕಲರ್ ಶೀಟ್ ಕೂಡ ಡೈರೆಕ್ಟ್ ಕಟ್ ಮಾಡಿಕೊಂಡು ಎರಡನ್ನು ಫಿಕ್ಸ್ ಮಾಡಿ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ಇಲ್ಲಿ ನಾನು ಗೋಲ್ಡ್ ಕಲರ್ ಶೀಟನ್ನು ಬಳಸಿರೋದ್ರಿಂದ ನೀವು ಬೇಕಾದರೆ ಟಿಕ್ಸವನ್ನು ಬಳಸ್ಬೋದು, ಯಾಕಂದರೆ ಕಾಣಲ್ಲ. ಆಮೇಲೆ ನಾನು ಟಿಕ್ಸೋಯಿಂದ ಸೆಕ್ಯೂರ್ ಮಾಡಿದೆ. ಯಾಕೆ ಕೇಳಿದರೆ ಗಮ್ ಹಾಕಿದ ತಕ್ಷಣ ಸ್ವಲ್ಪ ಬಾಡಲಿಕ್ಕೆ ಒಣಗಲಿಕ್ಕೆ ಟೈಮ್ ಹಿಡಿಯಿತು, ನಂಗೆ ಬೇಗ ಮುಗಿಸ್ಬೇಕಿತ್ತು. ಅದಕ್ಕೋಸ್ಕರ ಒಂದು 5 ಮಿನಿಟ್ ಬಿಟ್ಟೆ, ಆದರೂ ನನಗೆ ಓಪನ್ ಆಗುತ್ತೆ ಅನಿಸ್ತು. ಮೇಲೆ ಗಮ್ ಟೇಪನ್ನು ಹಾಕಿದೆ. ಹಾಗೆ ಎರಡೂ ಸೈಡಿಗೆ ಈ ರೀತಿಯಲ್ಲಿ ಗೋಲ್ಡ್ ಕಲರ್ ಪಟ್ಟಿಯನ್ನು ಕಟ್ ಮಾಡಿಕೊಂಡು ಈ ರೀತಿಯಲ್ಲಿ ಗಮ್ಮನ್ನು ಹಾಕ್ಕೊಂಡೆ. ಈ ಸೈಡ್ ಈಗ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕಂತ ಬಟ್ಟೆ ಆದರೂ ಹಾಕ್ಬೋದು, ಸಣ್ಣ ಸಣ್ಣ ಬಟ್ಟೆ ಪೀಸಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಪೇಪರ್ ಇರುತ್ತೆ, ಪೇಪರನ್ನು ಹಾಕ್ಕೊಳ್ಳಿ. ಹಿಡ್ಕೊಳ್ಳಿಕ್ಕೆ ಮಕ್ಕಳಿಗೂ ಕೂಡ ಆರಾಮಾಗಿರುತ್ತೆ. ಸ್ವಲ್ಪ ಬಳ್ಕೋದು ಅಥವಾ ಮುದ್ದೆ ಆಗೋದಿಲ್ಲ, ಗಟ್ಟಿಯಾಗಿ ಈ ರೀತಿಯಲ್ಲಿ ಇರುತ್ತೆ. ಈ ಕಡೆಗೂ ಕೂಡ ಈಗ ಗಮ್ಮನ್ನು ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಟೆ, ಆದರೆ ಅಷ್ಟು ಬೇಗ ಒಣಗಿಲ್ಲ. ಆಮೇಲೆ ಸೈಡಿಗೆ ಈ ರೀತಿಯಲ್ಲಿ ಗೋಲ್ಡ್ ಕಲರ್ ಪೇಪರ್ ಕೂಡ ಹಾಕುವಾಗ ಸ್ವಲ್ಪ ಓಪನ್ ಆದ ಹಾಗೆ ಫೀಲ್ ಆಯಿತು. ಅದಕ್ಕೋಸ್ಕರ ಅಲ್ಲಿ ಮತ್ತೆ ಟಿಕ್ಸ್ ಹಾಕಿ ಗಮ್ ಟೇಪನ್ನು ಹಾಕಿ ಈ ರೀತಿಯಲ್ಲಿ ಸೆಕ್ಯೂರ್ ಮಾಡಿದೆ. ಈಗ ಒನಕೆ ರೆಡಿ ಆಯಿತು. ಒನಕೆ ರೆಡಿಯಾಗಿ ಆ್ಯಕ್ಷನ್ ಕಟ್ ಹೇಳಲಿಕ್ಕೆ ನಮ್ಮ ಪ್ರಿನ್ಸೆಸ್ ರೆಡಿ. ನೋಡಿ, 25 ರೂಪೀಸ್ ಒಳಗಡೆ ಒನಕೆ ರೆಡಿ ಆಯಿತು. ಯಾರಿಗೆಲ್ಲ ಇಷ್ಟ ಆಯಿತು? ಲೈಕ್, ಶೇರ್ ಆ್ಯಂಡ್ ಕಮೆಂಟ್.